ಅವರು ಅಭಿಮಾನಿಗಳನ್ನ ಭೇಟಿ ಮಾಡಿದ್ರು ಮನೆ ಒಳಗಡೆ. ನೆನ್ನೆ ಟೆಲಿಕಾಸ್ಟ್ ಆಯ್ತು, ನೀವು ಕೂಡ ಹೋಗಿದ್ರಂತೆ. ಹೆಂಗಿತ್ತು ಗಿಲ್ಲಿ ಕ್ರೇಜು ಮನೆ ಒಳಗಡೆ, ಬಿಗ್ ಬಾಸ್ ಮನೆ ಒಳಗಡೆ? ಮೇಡಮ್, ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಲ್ಲಿ ಒಂದು ಅಗ್ರಿಮೆಂಟ್ ಯಾರಿಗೂ ಹೇಳಂಗಿರಲ್ಲ ಅಂತ ನಾನು ಹೋಗಿದ್ದೆ. ಯಾರಿಗೂ ಲೈವ್ ಅಲ್ಲಿ ನೋಡಿ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಅದು ವೀಡಿಯೋಸ್ ಅಣ್ಣವ್ರ ಜೊತೆ ಇವರಿಂದಾನೆ ಸರ್, ಇವರು ನೋಡಿ ಅಣ್ಣವರಿಂದಾನೆ ಇವ್ರ ಕಡೆಯಿಂದನೇ ಹೋಗಿದ್ದು. ಹೋಗಿದ್ದಾಗ ಅವ್ರು ಟ್ಯಾಟೋ ಹಾಕ್ಸ್ಕೊಂಡಿದ್ರು, ಅವ್ರು ಕರ್ಕೊಂಬರ್ಬೇಕು ಅಂತ ಒಂದು ಕಾಲ್ ಬರುತ್ತೆ. ಅದರಿಂದ ಸರಿ ನಮಗೊಂದು ಚಾನ್ಸ್ ಅಲ್ಲಿ ಒಳಗೆ ಬಿಗ್ ಬಾಸ್ ನಮ್ಮನ್ನ ಒಳಗೆ ಬಿಡ್ತಾರೆ ನಮ್ಗೆ ಐಡಿಯಾನೇ ಇರಲಿಲ್ಲ. ಒಳಗೆ ಬಿಟ್ಟರು. 3-4 ಅವ್ರ ಬಗ್ಗೆ ನಾನು ಡಮ್ಮಿ ಮಾಡ್ತಾ ಇಲ್ಲ. 3-4 ಕಂಟೆಸ್ಟೆಂಟ್ಸ್ ಬಂದರು. ಅವಾಗ ಒಂದು ಇಬ್ಬರು ಬಾಡಿ ಗಾರ್ಡ್ಸ್ಗಳನ್ನ ನಿನ್ಸಿದ್ರು. ಗಿಲ್ಲಿಯವ್ರು ಬಂದಾಗ 6 ಜನನ ನಿನ್ಸಿ 3/4 ಗಂಟೆ ನಮಗೆ ಗಿಲ್ಲಿಯವ್ರಿಗೆ ನೀವು ಯಾವ ರೀತಿ ನಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಗಿಲ್ಲಿ ಕ್ರೇಜ್ ಕಲರ್ಸ್ ಕನ್ನಡ ಬಿಗ್ ಬಾಸ್ಗೂ ಗೊತ್ತಿದೆ ಗಿಲ್ಲಿ ಕ್ರೇಜು. ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ 3/4 ಗಂಟೆ ಹೋಲ್ಡ್ ಮಾಡಿ 6 ಕಡೆ ನಿಲ್ಲಿಸಿ ಗಿಲ್ಲಿ ಬರೋಕ್ಕೂ ಮುಂಚೆನೆ ಕ್ರೇಜ್ ಸೌಂಡ್ ಕೇಳೋರು ನಿಜವಾಗ್ಲು. ಯಾಕೆ ಅಶ್ವಿನ ಪೋಸ್ಟ್ ಮಾಡೋಕೆ ಗಿಲ್ಲಿ 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 ಅಂತ ಹೋಗ್ಬಿಟ್ರು. ಅವ್ರು ಬೇಡ ಬೇಡ ಅವರ ಕಂಟೆಸ್ಟೆಂಟ್ ಪ್ರೀತಿ ಅವ್ರು ತೋರಿಸ್ಲಿ. ನಮ್ಮ ಗಿಲ್ಲಿಯವ್ರು ಬಂದಾಗ ನಿಜವಾಗ್ಲೂ ಕ್ರೇಜು ನೆಕ್ಸ್ಟ್ ಲೆವೆಲ್. ನಮ್ಗೊಂಥರ ಹೆಂಗೆ ನಮಗೂ ಬಂದು ಪಾಪ ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡಿ ಮಾಡಿದ್ರು. ಅವ್ರು ಡ್ಯಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಬಂದರು. ಎಲ್ಲರಿಗೂ ಜೋಶ್ ಆಗೋದೆ. ಗಿಲ್ಲಿ ಪಕ್ಕ ಗೆದ್ರು ಬಿಟ್ಟು ನಮ್ಗೆ ಯಾವುದೋ ಹೀರೋ ಫೀಲ್ ಆಗ್ಬಿಡ್ತು ಗಿಲ್ಲಿಯವ್ರು ಬಂದಾಗ. ಈ ವ್ಯಕ್ತಿ ನೋಡಿದಾಗ ಕಾಮಿಡಿಯನ್ ನಮ್ಗೆ ಅನಿಸ್ಲೇ ಇಲ್ಲ, ಒಂದು ಹೀರೋ ಫೀಲ್ ಕೊಟ್ಬಿಟ್ರಲ್ಲಪ್ಪ. ಕ್ರೇಜ್ಗಳು ಕೀದ್ ನೋಡಿ ನಿಜವಾಗ್ಲು ಅಲ್ಲಿ ರೂಫ್ ಟಾಪ್ ಇರೋ ಕಿತ್ಕೊಂಡು ಹೋಗ್ಬಿಟ್ಟಿರೋದನ್ನ ಆ ರೇಂಜಿಗೆ ಜೋಶ್ ಇತ್ತು. ನನಗಂತೂ ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿದ್ದು ಎಲ್ಲರೂ ಗುರ್ಸಾರ. ನಮ್ಗೆ ಅದೇ ಒಂದು ಖುಷಿ. ಅಂದರೆ ನಮ್ಮ ಗಿಲ್ಲಿಯವ್ರು ಹೋಗಿ ಇಡೀ 12 ಸೀಸನ್ ಮಾಡಿದ್ರೆ ಚಾನೆಲ್ ನಂಬರ್ 1, ಬಿಗ್ ಬಾಸ್ ಶೋನು ನಂಬರ್ 1 ಮಾಡಿದಾರಲ್ಲ, ಆ ಖುಷಿಗಂತೂ ಫ್ಯಾನ್ ಆಗೋದು ನಿಜವಾಗ್ಲೂ ಒಂದು ಗುರ್ಸದಿಂದ ಗಿಲ್ಲಿಯವ್ರಿಗೆ ಒಂದು ಥ್ಯಾಂಕ್ಸ್. ಅವ್ರು ಗೆದ್ದು ಬರಲಿ ಅಷ್ಟೇ, ಇನ್ನೇನಿಲ್ಲ ಮೇಡಮ್. ಓಕೆ, ಗಿಲ್ಲಿಗೆ ಗೆಲ್ತೀನಿ ಅನ್ನೋ ಒಂದು ಐಡಿಯಾನೇ ಇಲ್ಲ ಅಂತ ಅನ್ಸುತ್ತೆ. ಮನೆ ಒಳಗಡೆ ಹೊರಗಡೆ ಬಂದು ಕನ್ನಡಿಗರ ಪ್ರೀತಿ ಅಭಿಮಾನವನ್ನ ನೋಡಿದ್ರೆ ಅವರು ಎಷ್ಟು ಖುಷಿ ಪಡ್ತಾರೋ ಗೊತ್ತೇ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಗೆದ್ದವರು, ಸೊ ಅವರಿಗಿಂತ ಡಬಲ್ ಕ್ರೇಜ್ ಇದೆ, ಅವರಿಗೆ ಡಬಲ್ ಫ್ಯಾನ್ ಫಾಲೋವರ್ಸ್ ಕ್ರಿಯೇಟ್ ಆಗಿರುವಂಥದ್ದು. ಸೊ ಏನು ಹೇಳ್ತೀರಿ, ಅವ್ರನ್ನ ಯಾವ ಒಂದು ಕಾರಣದಿಂದ ನೀವು ತುಂಬ ಇಷ್ಟಪಡ್ತೀರಿ? ಮೇಡಮ್, ಗಿಲ್ಲಿ ಅವರು ತುಂಬ ಎನರ್ಜಿಯಾಗಿ ಆಟ ಆಡ್ತಾ ಇದ್ದಾರೆ ಇವತ್ತು. ಪ್ರತಿ ಒಂದು ಗಲ್ಲಿಗೂ ಬಿಗ್ ಬಾಸ್ ಗೊತ್ತು ಅಂದರೆ ಮೂಲ ಗಿಲ್ಲಿ ಕಾರಣ. ಇವತ್ತು ಗಿಲ್ಲಿ ಅವರು ಒಂದು ಒಳ್ಳೆ ಅದ್ಭುತವಾದ ಆಟ ಆಡ್ತಿದ್ದಾರೆ. ತುಂಬ ಜಾಲಿಯಾಗಿ ಖುಷಿಯಾಗಿ ಒಬ್ಬ ಯಾರೋ ಒಂದೇನೋ ಒಂದು ಕೆಲಸ ಟೆನ್ಷನು ಏನೇ ಇದ್ರು ಹೋಗಿ ಒಂದು 5 ನಿಮಿಷ ಬಿಗ್ ಬಾಸ್ ಹಾಕಿದ ತಕ್ಷಣ ಗಿಲ್ಲಿ ನೋಡಿದ ತಕ್ಷಣ ರಿಲೀಫ್ ಆಗಿಬಿಡುತ್ತೆ. ಆ ಥರ ಒಬ್ಬ ವ್ಯಕ್ತಿ, ಹಂಗಾಗಿ ಅವ್ರು ಗೆಲ್ಲೇಬೇಕು. ನಿನ್ನೆ ಅವರು ಅಭಿಮಾನಿಗಳನ್ನ ಭೇಟಿ ಮಾಡಿದ್ರು ಮನೆ ಒಳಗಡೆ. ನೆನ್ನೆ ಟೆಲಿಕಾಸ್ಟ್ ಆಯ್ತು, ನೀವು ಕೂಡ ಹೋಗಿದ್ರಂತೆ. ಹೆಂಗಿತ್ತು ಗಿಲ್ಲಿ ಕ್ರೇಜು ಮನೆ ಒಳಗಡೆ, ಬಿಗ್ ಬಾಸ್ ಮನೆ? ಮೇಡಮ್, ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಲ್ಲಿ ಒಂದು ಅಗ್ರಿಮೆಂಟ್ ಯಾರಿಗೂ ಹೇಳಂಗಿರಲ್ಲ ಅಂತ ನಾನು ಹೋಗಿದ್ದೆ. ಯಾರಿಗೂ ಲೈವ್ ಅಲ್ಲಿ ನೋಡಿ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಅದು ವೀಡಿಯೋಸ್ ಅಣ್ಣವ್ರ ಜೊತೆ ಇವರಿಂದಾನೆ ಸರ್, ಇವರು ನೋಡಿ ಅಣ್ಣವರಿಂದಾನೆ ಇವ್ರ ಕಡೆಯಿಂದನೇ ಹೋಗಿದ್ದು. ಹೋಗಿದ್ದಾಗ ಅವ್ರು ಟ್ಯಾಟೋ ಹಾಕ್ಸ್ಕೊಂಡಿದ್ರು, ಅವ್ರು ಕರ್ಕೊಂಬರ್ಬೇಕು ಅಂತ ಒಂದು ಕಾಲ್ ಬರುತ್ತೆ. ಅದರಿಂದ ಸರಿ ನಮಗೊಂದು ಚಾನ್ಸ್ ಅಲ್ಲಿ ಒಳಗೆ ಬಿಗ್ ಬಾಸ್ ನಮ್ಮನ್ನ ಒಳಗೆ ಬಿಡ್ತಾರೆ ನಮ್ಗೆ ಐಡಿಯಾನೇ ಇರಲಿಲ್ಲ. ಒಳಗೆ ಬಿಟ್ಟರು. 3-4 ಅವ್ರ ಬಗ್ಗೆ ನಾನು ಡಮ್ಮಿ ಮಾಡ್ತಾ ಇಲ್ಲ. 3-4 ಕಂಟೆಸ್ಟೆಂಟ್ಸ್ ಬಂದರು. ಅವಾಗ ಒಂದು ಇಬ್ಬರು ಬಾಡಿ ಗಾರ್ಡ್ಸ್ಗಳನ್ನ ನಿನ್ಸಿದ್ರು. ಗಿಲ್ಲಿಯವ್ರು ಬಂದಾಗ 6 ಜನನ ನಿನ್ಸಿ 3/4 ಗಂಟೆ ನಮಗೆ ಗಿಲ್ಲಿಯವ್ರಿಗೆ ನೀವು ಯಾವ ರೀತಿ ನಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಗಿಲ್ಲಿ ಕ್ರೇಜ್